ಪಾಕಲ್ಲಿ ಉಗ್ರಗಾಮಿಗಳು ಸತ್ತೋಗಿದ್ದಕ್ಕೆ ಭಾರತದ ಹಸ್ತ ಇದೆ ಅಂತ ಕಾರಣ ಬ್ರಿಟನ್ ಪ್ರಮುಖ ಪತ್ರಿಕೆ ಹೇಳಿಬಿಟ್ಟಿದೆಯಂತೆ. ಅದು ಏನು ಆ ಪತ್ರಿಕೆ ಮಾಡಿರೋದಲ್ಲವಂತೆ, ಅಲ್ಲಿಯ ಇಂಟೆಲಿಜೆನ್ಸ್ ಅಫಿಷಿಯಲ್ಸ್ ಇವ್ರಿಗೆ ಹೇಳಿದ್ದಾರೆ ಅಂತ ಈ ಅಭೂತಪೂರ್ವ ವರ್ಲ್ಡ್ ಫೇಮಸ್ ಪೇಪರು ಬರ್ಕೊಂಡಿದೆಯಂತೆ. ಇವರು ಬ್ರಿಟನ್ನಲ್ಲೇ ಜನ ಓದ್ತಿಲ್ಲ ಅದನ್ನು, ಅದು ನೆಟ್ಟಿಗೆ ಆ ಪೇಪರ್ನ. ಈಗ ಒಂದು ಕಾಲದ ಪೇಪರ್ ಅದು, ಒಪ್ಕೋತೀನಿ. ಬಟ್ ಅದು ಇಂಟೆಲಿಜೆನ್ಸ್, ಅಲ್ಲಿ ಇಂಟೆಲಿಜೆನ್ಸ್ ಅಫಿಷಿಯಲ್ಸ್ ಅಂದರೆ ಅವರೇ ಉಗ್ರಗಾಮಿಗಳು ಅಲ್ಲಿ. ಅವರು ಇನ್ನೇನು ISIನವರೆಲ್ಲ ಏನು ISI ಕೆಲಸ ಮಾಡೋನು ಎಲ್ಲ ಅವನು ಭಯೋತ್ಪಾದಕ. ನನ್ನ ಮೇಲೆ ಬೇಕಿದ್ರೆ ಪಾಕಿಸ್ತಾನದಲ್ಲಿ ಕೇಸ್ ಹಾಕೊಳ್ಳಿ, ಎಲ್ಲ ಅವನು ಭಯೋತ್ಪಾದಕ. ISI ಕೆಲಸ ಮಾಡೋನು ಅವು ಯಾವ ಇಂಟೆಲಿಜೆನ್ಸ್ ಆಫೀಸರ್ ಅಂತ ಇವ್ರು ಬರೆದ್ಬಿಟ್ರಂತೆ. ಆ್ಯಕ್ಚುಲಿ ಯಾರು ಕೇಸ್ ಹಾಕಬೇಕು ಗಾರ್ಡಿಯನ್ ಮೇಲೆ ಪ್ರೂವ್ ಮಾಡು ಅಂತ, ನಮ್ಮ ದೇಶದಿಂದ ಹಾಕಿಸ್ಬೇಕು. ಅದಕ್ಕೆ ಭಾರತ ಹೇಳಿದೆ ಸುಳ್ಳು ಅಂತ. ಪಾಕಿಸ್ತಾನಕ್ಕೆ ಹೋಗಿ ಹೊಡೆದು ಬರೋಕ್ಕೆ ನಮಗೇನು ತಲೆ ಕೆಟ್ಟಿದೆಯಾ? ಹೊಡಿಬೇಕಾ? ಅಲ್ಲಿರೋ ಹಾಂ ಸಾಲ್ದ ಅವ್ರವರೇ ಮಾಡ್ಕೊಳ್ಳೋಕ್ಕೆ. ಈಗ ಉದಾಹರಣೆಗೆ ಕಾಂಗ್ರೆಸ್ದು ಇದೊಂದು ನಿಲುವು ರಾಂಗ್ ಅದ. ರೋಹಿಂಗ್ಯಾಸ್ ಬಂದಿದ್ದಾರೆ, ಅವ್ರನ್ನೆಲ್ಲ ಒಳಗೆ ಬಿಟ್ಕೊಂಬಿಡಿ, ಕೊಟ್ಬಿಡಿ ಸಿಟಿಸನ್ಶಿಪ್ಪು. ಪಾಕಿಸ್ತಾನದಿಂದ ಅದೇ CAA, ಪಾಕಿಸ್ತಾನದಿಂದ ಬರ್ತಿರೋ ಮುಸ್ಲಿಮರು ಇನ್ನೊಂದು ಮುಸ್ಲಿಮರಿಗೂ ಕೊಡಬೇಕು. ಅದು ಯಾಕೆ ಕೊಡಬೇಕು ಅಂತ ಒಬ್ಬನು ಉತ್ತರ ಕೊಡಲ್ಲ, ಅದು ಸರಿ ಇಲ್ಲ ಅಂದ್ಬಿಡೋದು. ಹೌದು, ಹೌದಾ? ಅದೇ ಪಾಕಿಸ್ತಾನ ಇವತ್ತು 60,000 70,000 ಜನನ್ನು ಎತ್ತಾಕೊಂಡೋಗಿ ಅಫ್ಘಾನಿಸ್ತಾನಕ್ಕೆ ಕಳಿಸ್ತಿದ್ದಾರೆ. ಅವ್ರು ಅಲ್ಲಿಯವರಲ್ಲ ಅಂತ, ನೀವೆಲ್ಲ ಅಲ್ಲಿಗೆ ಹೋಗಿ ವಾಪಸ್ಸು ಅಂತ. ಪಾಕಿಸ್ತಾನದವರೇ ಅಫ್ಘಾನಿಸ್ತಾನದ ಮುಸ್ಲಿಮರು ಒಳಗಿಟ್ಕೊಳ್ಳಲ್ವಂತೆ, ನಾವು ಇಟ್ಕೊಳ್ಬೇಕಿಲ್ಲ. ಇಲ್ಲಿ ವಾದ ಮಾಡೋ ಪಟಿಂಗರಿದ್ದಾರೆ ಕೆಲವರು. ಭಾರತದ ಮುಸ್ಲಿಮರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲಿಂದ ಬರೋರ್ಗೆ ಇಲ್ಲೂ ಕೊಡು ಅಂತಾರೆ. ಯಾಕೆ ಕೊಡಬೇಕು ಅಂತ ಜ್ಞಾನ ಬೇಡ. ಯಾಕೆ ಪಾಕಿಸ್ತಾನದವ್ರು ಇಟ್ಕೊಳ್ಳಲ್ಲ? ರೀಸನ್ ಏನು? ಪಾಕಿಸ್ತಾನದವ್ರು ಇವತ್ತು ಕೊಟ್ಟಿರೋದು ಏನು ಸರ್? ಅವ್ರನ್ನ ಅಲ್ಲಿ ಕಳ್ಸಕ್ಕೆ ಏನು ಸರ್? ನಮಗೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ, ಮತ್ತೆ ಅವರು ದರೋಡೆ ಮಾಡ್ತಾರಂತೆ, ಕಳ್ತನ ಮಾಡ್ತಾರಂತೆ, ಕೊಲೆ ಸುಲಿಗೆ ಮಾಡ್ತಾರಂತೆ, ಅದಕ್ಕೆ ಅವ್ರನ್ನೇ ಅದಕ್ಕೆ ಕಳಿಸ್ತಾರಂತೆ. ಹೆಂಗಿದೆ? ಎಸ್. ಇನ್ನು ಎಲೆಕ್ಷನ್ ಹೊತ್ತಲ್ಲಿ ದಿ ಕೇರಳ ಸ್ಟೋರಿ ಮತ್ತೊಮ್ಮೆ ಈಗ ಸದ್ದು ಮಾಡಿದೆ. ರಾತ್ರಿ 8 ಗಂಟೆಯಿಂದ ದೂರದರ್ಶನದಲ್ಲಿ ದಿ ಕೇರಳ ಸ್ಟೋರಿ ಸಿನಿಮಾ ಪ್ರಸಾರವಾಗ್ತಾ ಇದೆ. ಆದರೆ ಇದಕ್ಕೆ ವಿಪಕ್ಷಗಳಿಂದ ತೀವ್ರ ವಿರೋಧವಾಗ್ತಾ ಇದೆ. ಇಂಥದ್ದೆಲ್ಲ ಯಾಕೆ ಪ್ರಚಾರ ಮಾಡ್ತೀರಾ ನೀವು? ಇದು ದೇಶವನ್ನ ಧರ್ಮದ ಆಧಾರದ ಮೇಲೆ ವಿಭಜಿಸುವ ಸಂಘ ಪರಿವಾರದ ವಿಷಪೂರಿತ ಅಜೆಂಡಾ ಸಿನಿಮಾ ಅಂತ ಹೇಳಿ ಎಲ್ಲ ತುಂಬಾ ಚರ್ಚೆ ನಡೀತಾ ಇದೆ. ಎಲೆಕ್ಷನ್ ಟೈಮಲ್ಲಿ DD ಅದನ್ನು ತೋರಿಸ್ಬೇಕೋ ಬೇಡವೋ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಕೋರ್ಟೋ ಡಿಸೈಡ್ ಮಾಡಿ. ಅದು ಈಗಾಗಲೇ ರಿಲೀಸ್ ಆಗೋಗಿರೋ ಮೂವಿ. ಅದಾಗಲೇ ಅದು ಯಾವ್ಯಾವುದೋ OTT ಸ್ಟಿಕ್ಕು ಪಕ್ಕು ಯಾವ್ಯಾವ್ದ್ರಲ್ಲೋ ಇರುತ್ತೆ. ಬೇಕಾದವನ್ನ ಹಾಕೊಂಡು ನೋಡ್ತಾನೆ. DDಲಿ ಹಾಕ್ಬಿಟ್ಟು ತಕ್ಷಣ ನೋಡ್ಬಿಡಲ್ಲ ಯಾರು ಕೂತ್ಕೊಂಡು. ನೀವೀಗ ಹೇಳಿದ್ಮೇಲೆ ಜಾಸ್ತಿ ಜನ ನೋಡಿದ್ರು ನೋಡಬಹುದು, ನನಗೆ ಗೊತ್ತಿಲ್ಲ. ಚರ್ಚೆ ಆದ್ಮೇಲೆ ಜಾಸ್ತಿ ನೋಡೋಕೆ ಶುರು ಮಾಡ್ತಾರೆ, ಅಷ್ಟೇ ಕತೆ. ಹೌದಲ್ಲ? ಹೌದು ಸರ್. ಎಸ್. ಲೋಕಸಭಾ ಚುನಾವಣೆಯಲ್ಲಿ ಅದೇ ಕಚತೀವು ದ್ವೀಪದ ಕತೆ, ಶ್ರೀಲಂಕಾ ನಮ್ದು ಗಲಾಟೆ ಆಯ್ತಲ್ಲ. ಹೌದು ಸರ್. ಅದಕ್ಕೆ ಶ್ರೀಲಂಕಾ ಹೇಳಿದೆ ಇದು ಎಲೆಕ್ಷನ್ ಟೈಮು, ಇಂಥ ವಿಚಾರ ಸಹಜವಾಗಿ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಕಚತೀವು ದ್ವೀಪನ ಭಾರತ ಇನ್ನು ನಮ್ಮನ್ನೇನು ಕೇಳಿಲ್ಲ ಅಂತ ಬೇಡಿಕೆ ಎಲ್ಲ ಇನ್ನೂ ಬಂದಿಲ್ಲ. 74ರ ಒಪ್ಪಂದದ ಪ್ರಕಾರ ಅದು ನಮಗೆ ಬಂದಿದೆ. ಆ ಒಪ್ಪಂದದ ಪ್ರಕಾರ ಸಮುದ್ರದ ಜಲ ಗಡಿ ಎಲ್ಲ ಗುರುತಿಸಿದ್ದೀವಿ. ಹಾಗೆ ನೋಡಿದ್ರೆ ಕನ್ಯಾಕುಮಾರಿಗೆ ಹತ್ತಿರದಲ್ಲಿರೋ ವೆಸ್ಟ್ ಬ್ಯಾಂಕ್ ಅನ್ನೋ ಹೆಸರಿನ ಪ್ರಾಂತ್ಯ ಇದೆ. ಅದು ನಮ್ಮ ಕಚತೀವುಗಿಂತ 80% ದೊಡ್ಡದು. ಅದು ಅವ್ರಿಗೆ ಹೋಗಿದೆ. ಅದು ನಮಗೆ ವಿಪರೀತವಾಗಿ ಹತ್ತಿರ ಇರೋದು. ಇದು ನಮಗಿಂತ ಮಧ್ಯದಲ್ಲಿರೋದು. ಇದು ಈ ದ್ವೀಪವನ್ನು ಕೊಟ್ಟ ಬಗ್ಗೆ ಬಹು ಜನರಿಗೆ ಆಕ್ಷೇಪ ಇದೆ ಅಂತಲ್ಲ. ದ್ವೀಪದ ಜೊತೆಯಲ್ಲಿ ಫಿಶಿಂಗ್ ರೈಟ್ಸ್ ಹೋಗಿರೋದು ಪ್ರಾಬ್ಲಮ್ ಆಗಿರೋದು ನಮಗಲ್ಲಿ. ಮೀನುಗಾರನೆಲ್ಲ ಅರೆಸ್ಟ್ ಮಾಡ್ತಿದ್ದಾರೆ ಅಲ್ಲಿ. ಅದನ್ನು ಶ್ರೀಲಂಕಾಗೆ ಹೇಳಿ ರಿಪೇರಿ ಮಾಡ್ಕೋಬೇಕು ನಾವು. ಆ 280 ಎಕರೆಯಿಂದ ನಮ್ಮ ದೇಶದಲ್ಲಿ ಎಷ್ಟೇಟ್ ಎಕರೆ ಒಡ್ಕೊಂಡು ಹೋಗ್ಬಿಟ್ಟವ್ರೆ ಜನ. ಎಕರೆ ಗಟ್ಟಲೆ ಒಡಕೊಂಡು ಹಂಗೆ ನುಂಗ್ಬಿಟ್ಟಿದ್ದಾರೆ. ನಮ್ಮ ಮೀನುಗಾರಕ್ಕೆ ತೊಂದರೆ ಆಗ್ತದೆ. ಅದು ಇರೋದು ಇಶ್ಯೂ. ಹೌದು ಸರ್. ಎಸ್. ಇನ್ನು ಕಾಂಗ್ರೆಸ್ ಅಗ್ರನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಟ್ರೋಲ್ ಆಗಿದ್ದಾರೆ. ಏನು? ಸಂಸತ್ ಭವನದಲ್ಲಿ ಸೋನಿಯಾ ಗಾಂಧಿ ರಾಜ್ಯಸಭೆ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ತೆಗೆಯಲಾದಂಥ ಗ್ರೂಪ್ ಫೋಟೋವನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು. ಈ ಫೋಟೋದಲ್ಲಿ ರಾಹುಲ್ ಗಾಂಧಿ ನಿಂತಿರುವ ಭಂಗಿ ಮತ್ತು ರಾಹುಲ್ ಗಾಂಧಿಯ ಧಿರಿಸಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಆದರೆ ಇನ್ನೂ ಕೆಲವರು ರಾಹುಲ್ ಗಾಂಧಿ ಬೆಂಬಲಕ್ಕೆ ನಿಂತಿದ್ದಾರೆ. ಉಪರಾಷ್ಟ್ರಪತಿಯ ಟ್ವಿಟರ್ ಹ್ಯಾಂಡಲ್ನವರು ಬೇಕಂತಲೇ ಇಂಥ ಫೋಟೋ ಆಯ್ಕೆ ಮಾಡಿಕೊಂಡು ಪೋಸ್ಟ್ ಮಾಡಿರಬಹುದು ಅಂತ ಆಪಾದಿಸಿದ್ದಾರೆ. ಅದು ರಾಹುಲ್ ಗಾಂಧಿ ಡ್ರೆಸ್ಸನ್ನ ಏನಂದ್ರೆ ಸೂಟ್ ಹಾಕ್ಬೇಕಿತ್ತು ಅಂತನಾ? ಡ್ರೆಸ್ ಕೋಡ್ ಸರಿ ಇಲ್ಲ. ಏನಿಲ್ಲ, ಯಾಕೆ ಹಾಕ್ಬೇಕು? ಒಳ್ಳೆ ಕತೆ ಆಯ್ತಲ್ಲ. ಅವ್ರಿಗೆ ಯಾವ್ದು ಬೇಕೋ ಏನು ಡ್ರೆಸ್ ಕೋಡ್ ಇತ್ತ ಅಲ್ಲಿ? ಆಮೇಲೆ ನಿಂತ್ಕೊಂಡಿರುವಂತ ಭಂಗಿ ವಿಚಾರದಲ್ಲಿ ಅದು ನನಗೆ ಅವರು ಉದ್ದೇಶಪೂರ್ವಕವಾಗಿ ಹಾಗೆ ನಿಂತಿದ್ದಾರೆ ಅಂತ ನನಗೇನು ಕೈ ಇಟ್ಕೊಂಡ್ಬಿಟ್ಟು. ಹಾಗೇನೆ ಉಪರಾಷ್ಟ್ರಪತಿ ಕಚೇರಿ ಇದನ್ನ ಎಕ್ಸ್ಪೋಸ್ ಮಾಡ್ಬಿಡೋಣ ಅಂತ ಈ ಫೋಟೋನೇ ಆಯ್ದು ಹಾಕಿದ್ದಾರೆ ಅನ್ನೋದು ಅಲ್ಲ. ಎರಡೂ ಕಾಕತಾಳೀಯವಾಗಿ ಆದಂಗಿದೆ ಅಲ್ಲಿ ನೋಡಿದ್ರೆ.
ಅವರವರು ಅವರಿಗೆ ಬೇಕಾದ ರೀತಿ ಅದನ್ನು ವಿಶ್ಲೇಷಿಸ್ಕೋತಿದ್ದಾರೆ ಅಷ್ಟೇ ಈಗ ಅಲ್ಲಿಗೆ ಹೋಗ್ತಾ ಇದೆ. ಅಷ್ಟೇ. ನಿನ್ನೆ ಆ ಮಗುದು ಕತೆ ಹೇಳಿದ್ವಲ್ಲ, ಆ ಮಗು ಈಗ ಆರಾಮಾಗಿದೆ, ಲವಲವಿಕೆಯಿಂದ ಇದೆಯಂತೆ, ನಾಳೆ ನಾಳಿದ್ರಲ್ಲಿ ಡಿಸ್ಚಾರ್ಜ್ ಮಾಡ್ತಾರಂತೆ. ಅವ್ರ ತಂದೆ ತಾಯಿ ಎಲ್ಲ ಖುಷಿಯಾಗಿದ್ದಾರೆ, ಆಲಾಟ ಆಡ್ಕೊಂಡಿದೆಯಲ್ಲ ಖುಷಿಯಾಗಿ. ಅದಕ್ಕೆ ಈಗ ಮರುನಾಮಕರಣ ಮಾಡ್ತಾರಂತೆ. ಅವ್ರಿಗೇನೋ ನಂಬಿಕೆ ಆಧಾರದ ಮೇಲೆ ಏನೋ ಹೊಸ ಹೆಸರು ಇಡ್ತಾರೋ ಏನೋ. ಅದು ಸಿದ್ಲಿಂಗೇಶ್ವರ ಅಂತ ಹೇಳಿ ಊರೇ ನಂಬಿಕೆ ಯಾವ್ದು, ಅವ್ರ ಚಾಯ್ಸು, ತಂದೆ ತಾಯಿ ಆಯ್ಕೆ, ಅದು ಒಳ್ಳೆ ಕತೆ ಆಯ್ತಲ್ಲ. ಹೌದು ಸರ್. ಎಸ್ ನೋಡ್ರಿ, ಆಟ ಆಡ್ಕೊಂಡಿದೆ ನೋಡ್ರಿ ಪಾಪು ಎಲ್ಲ. ಇಷ್ಟೇ ಆಗಬಾರ್ದು ಅಂತ. ಇನ್ನು ದೆಹಲಿಯಲ್ಲಿ ಹಳ್ಳಿ ಕಡೆನಲ್ಲದು ಅಲ್ವಾ. ಹೌದು ಸರ್, ಹೌದು. ದೆಹಲಿಯಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷ ನಡುವೆ ಒಂದು ಕದನ ಏನು ಜೋರಾಗಿ ನಡೀತಾ ಇದೆ. ಬಿಜೆಪಿ ವಿರುದ್ಧ ಬೆದರಿಕೆ ಆರೋಪವನ್ನ ಮಾಡಿದಂತ ಸಚಿವ ಆತಿಶಿಗೆ ಕೇಂದ್ರ ಚುನಾವಣಾ ಆಯೋಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಸಂಜೆ 5 ಗಂಟೆಯೊಳಗೆ ವಿವರಣೆ ಕೊಡಬೇಕು ಅಂತ ಆದೇಶ. ಅರವಿಂದ್ ಕೇಜ್ರಿವಾಲ್ ಬಂಧನದ ಹಿಂದೆ ಬಿಜೆಪಿ ನಾಯಕರ ಪಿತೂರ್ ಇದೆ ಅಂತ ಆರೋಪ ಮಾಡಿದ್ರಲ್ಲ. ಸೊ ಈ ಮಧ್ಯೆ ಪಕ್ಷದ ಒಗ್ಗಟ್ಟಿನಿಂದ ಇರಿಸೋಕೆ ಸುನೀತಾ ಕೇಜ್ರಿವಾಲ್ ಉತ್ತಮ ವ್ಯಕ್ತಿ ಅಂತ ಸಚಿವ ಸೌರಭ್ ಭಾರದ್ವಾಜ್ ಹೊಗಳಿದ್ದಾರೆ. ಉತ್ತರ ಪ್ರದೇಶದ ಮದ್ರಸಾ ಕಾಯ್ದೆ 2004 ಅಸಂವಿಧಾನಿಕ ಅಂತ ಅಲಹಾಬಾದ್ ಹೈಕೋರ್ಟ್ ರದ್ದು ಮಾಡಿತ್ತು. ಬಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಲಿಕ್ಕಿಲ್ಲ ಅನಿಸುತ್ತೆ, ಇದನ್ನು ಭಾಳ ಆಳವಾದ ವಿಚಾರಣೆ ಮಾಡಬೇಕು, ಹಾಗಾಗಿ ನಾವು ಅದನ್ನು ವಿಚಾರಣೆ ಮಾಡೋಣ ಅಂತ ಹೇಳಿ ಅದಕ್ಕೊಂದು ತಡೆ ಕೊಟ್ಟಿದ್ದಾರೆ. ತಡೆ ಕೊಟ್ಟಿದ್ದಾರೆ. ಎಸ್. ಇನ್ನು ನಗರ್ತುಪೇಟೆ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹಲ್ಲೆಗೊಳಗಾಗಿದ್ದ ಮೊಬೈಲ್ ಶಾಪ್ ಮಾಲೀಕ ಮುಖೇಶ್ ವಿರುದ್ಧ ಗಲ್ಸೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಂಧಿತ ಆರೋಪಿ ಸುಲೇಮಾನ್ ತಂದೆ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ನಿರ್ದೇಶನದ ಮೇರೆಗೆ ಇದೀಗ ಎಫ್ಐಆರ್ ದಾಖಲಾಗಿದೆ. ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಗೊತ್ತಿದ್ರೂ ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡಬೇಕು ಅಂತ 4-5 ದಿನ ಸ್ಪೀಕರ್ ಇಟ್ಟು ಹಾಡು ಹಾಕ್ತಾ ಇದ್ರು. ಇದನ್ನ ಮಾರ್ಚ್ 17ರಂದು ಸುಲೇಮಾನ್ ಸೇರಿ ಸ್ನೇಹಿತರೆಲ್ಲ ಪ್ರಶ್ನೆ ಮಾಡಿದ್ರು. ಇದು ವಿಕೋಪಕ್ಕೆ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಈಗ. ಆಲ್ ರೈಟ್, ಇದು ಆರೋಪ ತಂದೆ ಮಾಡಿರೋದು ನ್ಯಾಯಾಲಯಕ್ಕೆ ಹೋಗಿದೆ. ನ್ಯಾಯಾಲಯ ಸಹಜವಾಗಿ ಯಾರದ್ದೇ ಆರೋಪ ಬಂದಾಗ ಅದನ್ನು ಎಫ್ಐಆರ್ ಮಾಡಿ ಅಂತ ಹೇಳ್ತಾರೆ. ಆ ಪ್ರಕಾರದಲ್ಲಿ ಎಫ್ಐಆರ್ ಮಾಡಿರ್ತಾರೆ. ಹೌದು, ದಟ್ಸ್ ಓಕೆ. ಇಬ್ಬರ ಮೇಲೂ ಈಗ ಎಫ್ಐಆರ್ ಆಗುತ್ತೆ, ಕೌಂಟರ್ ಎಫ್ಐಆರ್ ಆಗಿರುತ್ತೆ, ಅದನ್ನ ತನಿಖೆ ಮಾಡಿ. ಅದು ಉದ್ದೇಶಪೂರ್ವಕವಾಗಿದೆಯೋ ಪ್ರಾಬ್ಲಮ್ ವಿಲ್ ಬಿ, ಇದನ್ನ ಈಗಲೇ ಹೇಳಿದ್ದೀನಿ ನಾನು. ಏನ್ ಸರ್ ಇದು ಮುಂದುವರೆದ್ರೆ ಎಲ್ಲಿಗೆ ಹೋಗುತ್ತೆ ವಿಕೋಪದ ವಾದಗಳಿಗೆ ಇದು ಅಂತ. ಏನ್ ಸರ್ ಈಗಲೇ ಹೇಳ್ತೀನಿ ಬೇಕಾದ್ರೆ ನಾನು ಇದನ್ನ. ಹೇಗೆ ಸರ್? ರಂಜಾನ್ ಟೈಮಲ್ಲಿ ನಾನು ಇದನ್ನ ಹಾಕಬಾರ್ದು ಅಂತ ನೀವು ಇದೇ ವಾದ ಬರುತ್ತೆ. ರಂಜಾನ್ ಟೈಮಲ್ಲಿ ನಾನು ಇದನ್ನ ಹಾಕಬಾರ್ದು ಅನ್ನೋದೇ ಆದ್ರೆ ಡಿಸ್ಟರ್ಬ್ ಆಗತ್ತೆ ಅನ್ನೋದಿದ್ರೆ ಡೈಲಿ ಮಸೀದಿಯಿಂದ ಹಾಕ್ತಾರಲ್ಲ, ಅದು ನಮಗೆ ಡಿಸ್ಟರ್ಬ್ ಆಗತ್ತೆ, ವಾದ ಬಂದೇ ಬರುತ್ತೆ. ನೋಡ್ತಾ ಇರಿ ನೀವು. ಹಿಂದೆನೂ ಸ್ವಲ್ಪ ಎದ್ದಿತ್ತು, ಈಗ ಜೋರಾಗಿ ಇದೇ ವಾದಕ್ಕೆ ಹೋಗುತ್ತಿದ್ದು. ಹೌದು, ಅಫ್ಕೋರ್ಸ್ ಕಾನೂನು ತನ್ನ ಪ್ರಕಾರದಲ್ಲಿ ಯಾವುದಿದೆ. ನಂಬರ್ 1. ನಂಬರ್ 2, ರಂಜಾನ್ ಟೈಮಲ್ಲೋ ಇನ್ನೊಂದು ಟೈಮಲ್ಲೋ ಅಥವಾ ರಂಜಾನ್ ಮಸೀದಿಲಿ ಹಾಕೋದೋ ಇನ್ನೊಂದೋ ಅದು ಹಲ್ಲೆಗಳಿಗೆ ದಾರಿ ಮಾಡಬಾರ್ದು. ಮಾಡ್ತಾ ಇರೋ ದೇವರಿಗೋಸ್ಕರ ಸರಿ, ಮುಸ್ಲಿಂ ಆದ್ರೂ ಸರಿ, ಹಲ್ಲೆಗಳಿಗೆ ಜಾಗ ಮಾಡಬಾರ್ದು. ಅದು ನಾನು ಹೇಳಿದ್ದನ್ನು ನೀನು ಕೇಳಬೇಕು ಅನ್ನೋ ಆಟಿಟ್ಯೂಡ್ ಇರಬಾರ್ದು ಯಾರಿಗೂ ಯಾವತ್ತೂ. ಆಮೇಲೆ ಹಲ್ಲೆಗಳನ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಹೋಗ್ಬಾರ್ದು. ಅದನ್ನು ಡಿಫೆಂಡ್ ಮಾಡೋದಾದ್ರೆ ಇನ್ನೊಂದು. ಬಟ್ ಇದನ್ನು ಮುಂದುವರೆದಾಗ ಈ ಕೇಸು ನನ್ನ ಪ್ರಕಾರ ಜನಮಾನಸದಲ್ಲಿ ಈ ಪ್ರಶ್ನೆ ಉದ್ಭವ ಆಗಿ ಅದು ಇನ್ನೊಂದು ಅತಿ ಇದ್ರದ್ದು ವಾದಗಳಿಗೆ ಮತ್ತು ವಾಗ್ವಾದಗಳಿಗೆ ದಾರಿ ಮಾಡಿಕೊಡುತ್ತೆ. ಇನ್ನೊಂದಿಷ್ಟು ಜನ ಶುರು ಮಾಡ್ಕೊಳ್ಳೋದು. ಇದು ಇದೇ ಆಗೋದು. ಹೋಗುತ್ತಾರೆ. ನಾನು ನಿಮ್ಗೆ ಬರ್ಕೊಟ್ಟಿದ್ದೀನಿ ಇದನ್ನ. ಇದೇ ವಾದಕ್ಕೆ ಹೋಗುತ್ತೆ, ನೋಡ್ತಾ ಇರಿ ಬೇಕಾದ್ರೆ. ಓಕೆ, ಎಸ್.